ಬಾಂಗ್ಲಾದೇಶಿಯರಿಗೆ ನಮ್ಮ ಕರ್ನಾಟಕದಲ್ಲಿ ಮತದಾನದ ಹಕ್ಕು ಕೊಡಬೇಕು ಅಂತ ಹೇಳಿ ಯತ್ನಿಸಲಾಗ್ತಾ ಇದೆ ಅಂತ ಹೇಳಿ ಈಗ ಶೋಭಾ ಕರಂದ್ಲಾಜೆ ಹೇಳ್ತಾ ಇದ್ದಾರೆ. ಬಂಗಾಳದಿಂದ ಓಡಿಸಿದ್ದಾರೆ ಅಂತವರೆಲ್ಲರೂ ಕೂಡ ಕರ್ನಾಟಕಕ್ಕೆ ಬಂದಿದ್ದಾರೆ. ಅಂತವರಿಗೆ ಈಗ ಈ ರೀತಿಯಾಗಿ ಇಲ್ಲಿ ಮತದಾನದ ಹಕ್ಕು ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಈ ರೀತಿಯಾಗಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೊಟ್ಟಿರುವಂತಹ ಹೇಳಿಕೆ. ಕೈ ನಾಯಕರ ಆದೇಶದ ಮೇಲೆ ವೋಟರ್ ಲಿಸ್ಟ್ಗೆ ಎಂಟ್ರಿ ಎನ್ಯುಮರೇಷನ್ ಫಾರಂಗಳು ಮಸೀದಿಗಳಲ್ಲಿ ಕೊಡ್ತಿದ್ದಾರೆ. ಅವರಿಗೆ ಅಡ್ರೆಸ್ ಇರ್ಬೋದು, ಮನೆ ನಂಬರ್ ಎಲ್ಲವನ್ನೂ ಕೊಡಲಾಗ್ತಾ ಇದೆ. BLOಗಳು ಮನೆ ಮನೆಗೆ ಹೋಗಿ ಪರಿಶೀಲನೆ ಮಾಡಬೇಕಿತ್ತು. ಅದು BLOಗಳ ಕೆಲಸ. ಆದರೆ ಎಲ್ಲವೂ ಕೂಡ ರೂಲ್ಸ್ಗಳನ್ನು ಬ್ರೇಕ್ ಮಾಡಿ SIR ನಡೀತಾ ಇದೆ ಅನ್ನುವಂಥದ್ದು ಈಗ ಶೋಭಾ ಕರಂದ್ಲಾಜೆ ಅವರ ಆರೋಪ. ಚುನಾವಣಾ ಆಯೋಗ ನೀಡಿರುವಂತಹ ಎಲ್ಲಾ ಸೂಚನೆ ಉಲ್ಲಂಘನೆ ಆಗ್ತಾ ಇದೆ. ಸೈಬರ್ ಕೇಂದ್ರಗಳಲ್ಲಿ ಬರ್ತ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಖಾಯಂ ನಿವಾಸ ಪತ್ರವೂ ಕೊಡ್ತೀವಿ ಅಂತ CM ಹೇಳ್ತಿದ್ದಾರೆ. ಅಕ್ರಮ ಮತದಾರರಿಗೆ ಸರ್ಟಿಫಿಕೇಟ್ ಕೊಡಲು ಹೊರಟಿದ್ದಾರೆ ಅನ್ನುವಂಥ ಆರೋಪ ಈಗ ಶೋಭಾ ಕರಂದ್ಲಾಜೆ ಮಾಡ್ತಾ ಇದ್ದಾರೆ. ಅಕ್ರಮವಾಗಿ ಬಾಂಗ್ಲಾದೇಶಿಗಳನ್ನ ನಮ್ಮ ರಾಜ್ಯಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇದರಿಂದ ಶಿಕ್ಷೆ ಅನುಭವಿಸುವವರಲ್ಲಿ ನಾನು ಒಬ್ಳು. ನಾವೇ ಕಂಟೋನ್ಮೆಂಟ್ ಪೊಲೀಸ್ ಸ್ಟೇಷನ್, ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ಹೋಗಿದ್ವಿ, ಯಾರೋ ಮಾಹಿತಿ ಕೊಟ್ರು ಅಂತ. ಕಂಟೋನ್ಮೆಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅಥವಾ ರೈಲ್ವೆ ಸ್ಟೇಷನ್ ಅಲ್ಲಿ 400 ಜನ ಟೀನೇಜರ್ಸ್ ಅನ್ನ ಆ ರೈಲಲ್ಲಿ ಅವರ ಟ್ರೈನ್ ಅಲ್ಲಿ ಕರ್ಕೊಂಡು ಬಂದಿದ್ರು. ಅಕ್ರಮವಾಗಿ ಬಾಂಗ್ಲಾದೇಶಿಗಳನ್ನ ನಮ್ಮ ರಾಜ್ಯಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇದರಿಂದ ಶಿಕ್ಷೆ ಅನುಭವಿಸುವವರಲ್ಲಿ ನಾನು ಒಬ್ಳು. ನಾವೇ ಕಂಟೋನ್ಮೆಂಟ್ ಪೊಲೀಸ್ ಸ್ಟೇಷನ್, ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ಹೋಗಿದ್ವಿ, ಯಾರೋ ಮಾಹಿತಿ ಕೊಟ್ರು ಅಂತ. ಕಂಟೋನ್ಮೆಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅಥವಾ ರೈಲ್ವೆ ಸ್ಟೇಷನ್ ಅಲ್ಲಿ 400 ಜನ ಟೀನೇಜರ್ಸ್ ಅನ್ನ ಆ ರೈಲಲ್ಲಿ ಅವರ ಟ್ರೈನ್ ಅಲ್ಲಿ ಕರ್ಕೊಂಡು ಬಂದಿದ್ರು.